ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿರುವ ಮೇಳಕುಂದಿ ಗ್ರಾಮದ ಮಾಳಿಂಗರಾಯ ದೇವಸ್ಥಾನದ ಪೂಜೆಗೆ ಅಡ್ಡಿಪಡಿಸುತ್ತಿರುವ ಮತ್ತು ಪೂಜಾರಿಗೆ ಜೀವ ಬೆದರಿಕೆ ಹಾಕುತ್ತಿರುವುದನ್ನು ತಲೆ ತಲಾಂತರದಿಂದ ಪೂಜೆ ಮಾಡುತ್ತಿದ್ದ ಪೂಜಾರಿಯನ್ನು ಪೂಜೆಗೆ ಅಡ್ಡಿಪಡಿಸಿ ಹಾಲು ಮತದ ಸಂಪ್ರದಾಯ ಹಾಳು ಮಾಡುತ್ತಿರುವುದನ್ನು ವಿರೋಧಿಸಿ ನಮ್ಮ ಪೂಜೆ ನಮ್ಮ ಹಕ್ಕು ಎಂಬಂತೆ ಮೇಳಕುಂದಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಏಪ್ರಿಲ್ 11ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಹೈಕೋರ್ಟ್ ವೃತ್ತದಿಂದ ಮೇಳಕುಂದಿ ಚಲೋ ಮೂಲಕ ಸಾವಿರಾರು ವಾಹನಗಳಲ್ಲಿ 5,000ಕ್ಕೂ ಹೆಚ್ಚು ಜನರೊಂದಿಗೆ ಹೊರಟು ಮೇಳಕುಂದಿ ಮಾಳಿಂಗರಾಯನ ಪೂಜಾ ಹಕ್ಕನ್ನು ಪಡೆಯಲು ಬೃಹತ್ ರ್ಯಾಲಿ ನಡೆಸಲಾಗುವುದೆಂದು ತಿಳಿಸಿದರು. ಪುರಾತನವಾಗಿರುವ ಮಾಳಿಂಗರಾಯ ದೇವಸ್ಥಾನದ ಪೂಜೆ ಕುರುಬ ಸಮಾಜದ ಹಾಲು ಮತ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸುತ್ತಾ ಬರುತ್ತಿದೆ. ಅದನ್ನು ಕೆಲ ಕಿಡಿಗೇಡಿಗಳು ಪೂಜಾರಿಯನ್ನು ಹಲ್ಲೆ ಮಾಡಿ ಪೂಜೆ ಮಾಡದಂತೆ ಮಾಡಿದ್ದು ಖಂಡನೀಯ. ಕಂದಾಯ ಇಲಾಖೆ ಸರ್ವೆ ನಂಬರ್ 144 ಪಹಣಿ ಹಾಗೂ ಕಬ್ಜೆ ಕುರುಬರ ಹೆಸರಿನಲ್ಲಿದೆ ಎಂದು ತಿಳಿಸಿದರು. ಇಷ್ಟೆಲ್ಲ ದಾಖಲೆಗಳಿದ್ದು ಬಂಡತನದಿಂದ ಪೂಜಾ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು ಮೂಲ ಪೂಜಾರಿಗಳಿಗೆ ಬಿಟ್ಟುಕೊಡಬೇಕೆಂದು ಆಗ್ರಹಿಸಿ ಏಪ್ರಿಲ್ 11ರಂದು ಸಾವಿರಾರು ಜನರ ಮಧ್ಯೆ ಪೂಜೆ ನೆರವೇರಿಸಿ ದಿನನಿತ್ಯ ಪೂಜೆ ನಾವೇ ಮಾಡುವುದಾಗಿ ತಿಳಿಸಿದರು. ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎರಡನೇ ಹುಲಿಜಂತಿ ಎಂದೇ ಖ್ಯಾತಿಯಾಗಿರುವಂತಹ ಮಾಳಿಂಗರಾಯ ದೇವಸ್ಥಾನದ ಬಗ್ಗೆ ತಮ್ಮ ಮುಂದೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಅಂತಕ್ಕಂಥದ್ದು. ಈಗಾಗಲೇ ಜನವರಿ ತಿಂಗಳು 30ರಂದು ಇದೇ ವರ್ಷ ಜನವರಿ 30ರಂದು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮ ಮಾಳಿಂಗರಾಯ ದೇವಸ್ಥಾನದ ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥ ಬೃಹತ್ ಆದಂಥ ಒಂದು 4-5 ಸಾವಿರ ಜನಸಂಖ್ಯೆ ಸೇರೋದ್ರ ಮುಖಾಂತರ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ADC ಅವರು 15 ದಿವಸದಲ್ಲಿ ಏನು ಅಂತಂದರೆ ಇದಕ್ಕೆ ಸಭೆ ಕರೆಯೋದ್ರ ಮುಖಾಂತರ ಇದನ್ನು ಸಮಸ್ಯೆ ಬಗೆಹರಿಸ್ತೇವೆ ಅಂತಕ್ಕಂಥ ಆಶ್ವಾಸನೆ ಸರ್ಕಾರದ ಮುಖಾಂತರ ADC ಅವರು ಕೊಟ್ಟಿದ್ದರು. ಅದರ ಪ್ರಕಾರ ನಾವು ADC ಅವರಿಗೆ ಸುಮಾರು 2-3 ಬಾರಿ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಜಿಲ್ಲಾಧಿಕಾರಿಗಳು ಲೋಕಲ್ದಲ್ಲಿಲ್ಲ, ಜಿಲ್ಲಾಧಿಕಾರಿಗಳು ಡೆಲ್ಲಿಯಲ್ಲಿದ್ದಾರೆ ಅಂತಕ್ಕಂಥ ಕುಂಟು ನೆವವನ್ನು ಹೇಳೋದ್ರ ಮುಖಾಂತರ 2 ತಿಂಗಳ ಕಾಲ ಇವತ್ತು ಸತಾಯಿಸಿ ಕಡೆಗೆ ಸಭೆ ಕರೆಯದೇ ಇದ್ದುದರಿಂದ ನಾವು ಸಂಘದಿಂದ ಕರೆಯದೇ ಇದ್ದುದರಿಂದ ನಾಗೇಂದ್ರಪ್ಪ ಪೂಜಾರಿ ಅವರು ವಕೀಲರು ನಮ್ಮ ಸಂಘದ ಉಪಾಧ್ಯಕ್ಷರು ಅವರು ಬಂದಿದ್ದಾರೆ. ಸಭೆ ಕರೆಯದೇ ಇರೋದ್ರದಿಂದ ಮತ್ತು ನಾವು ಸಂಘದಲ್ಲಿ ಸಭೆ ಮಾಡೋದ್ರ ಮುಖಾಂತರ ಇವರು ನಮಗೆ ಮಾನ್ಯತೆ ಕೊಡಲ್ಲ ಅಂತಕ್ಕಂಥ ಲಕ್ಷಣವನ್ನು ಇಟ್ಕೊಂಡು ಮತ್ತು ಅವತ್ತೇ ಅನೌನ್ಸ್ ಮಾಡಿದ್ದೇವೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಅಂತಂದರೆ ನೀವು ಸಭೆ ಮಾಡೋದ್ರ ಮುಖಾಂತರ ನಮ್ಮ ಪೂಜೆ ನಮಗೇ ಕೊಡಬೇಕು ಅಂತಕ್ಕಂಥ ಹಕ್ಕನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ ಅಂತಂದ್ರೆ ವಿತಿನ್ 15 ಡೇಸ್ದಾಗ ನಾವೇ ಹೋಗಿ ಸರ್ ಮಹಾಪೂಜೆ ರುದ್ರಾಭಿಷೇಕ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸಹ ಅವತ್ತಿನ ದಿವಸ ಹೇಳಿದ್ದೇವೆ. ಇದರ ಅರ್ಥ ಬಹುಶಃ ಅವ್ರ ಸಭೆ ಕರೆಲಾರ್ದೆ ನೀವೇ ಪೂಜೆ ಮಾಡಿರಿ ಅಂತಕ್ಕಂಥ ಆ ಒಂದು ಮಾತಿನ ಅರ್ಥ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನದಲ್ಲಿ ಈಗ 11ನೇ ತಾರೀಕು 11/4/2025ರಂದು ಕಲಬುರಗಿ ಹೈಕೋರ್ಟ್ದಿಂದ ಸಾವಿರ ಜನ ಕೂಡೋದ್ರ ಮುಖಾಂತರ ವೆಹಿಕಲ್ಗಳ ಮುಖಾಂತರ ಮೇಳಕುಂದಿ ಚಲೋ ಅಂತಕ್ಕಂಥ ಬೃಹತ್ ಆದಂಥ ಪ್ರತಿಭಟನೆ ಇವತ್ತು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಅಲ್ಲಿ ಹೋಗಿ ಅಲ್ಲಿನೂ ಸಹ ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮೇಳಕುಂದಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಬರ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾವು ಅವತ್ತಿನ ದಿವಸ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆ ಪೂಜಾ ಕಾರ್ಯವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬಂತು ಅಂತಂದರೆ ಅದು ಮಾಳಿಂಗರಾಯ ದೇವಸ್ಥಾನ ನಮ್ಮದೇ ಇದೆ ಅಂತಕ್ಕಂಥದ್ದು ಹಲವಾರು ದಾಖಲಾತಿಗಳು ಸಹ ತಮಗೆ ಇದರಲ್ಲಿ ಕೊಟ್ಟಿದ್ದೇನೆ ಮತ್ತು ನಾನು ಹೇಳ್ತೀನಿ ಅಂತಕ್ಕಂಥದ್ದು. ಕಂದಾಯ ಇಲಾಖೆಯಲ್ಲಿ ಏನು 1320ರಲ್ಲಿ ಜಮಾಬಂದಿ ಅಂತಕ್ಕಂಥದ್ದೇನು ದಾಖಲಾತಿ ಇದೆ 1320ರಲ್ಲಿ ಫಸಲಿ ಅಂತಕ್ಕಂಥದ್ದು, ಅದರಲ್ಲಿ ಮಾಳದೇವ್ ಅಂತಕ್ಕಂಥ ದೇವರ ಹೆಸರು ಮತ್ತು ಅದ್ರ ಪೂಜಾರಿ ಯಾರು ಅಂತಂದರೆ ಮುತ್ತಪ್ಪ ಪೂಜಾರಿ ಅಂತಕ್ಕಂಥದ್ದು.
1320ರಿಂದ ತಮಗೆ ದಾಖಲಾತಿಗಳನ್ನು ಕೊಡ್ತಾ ಇದ್ದೀವಿ. ತದನಂತರ ನಾವು ನೋಡ್ಕೊಂಡು ಬಂದಾಗ ಮತ್ತೆ ಕಂದಾಯ ಇಲಾಖೆ 114 ಸರ್ವೆ ನಂಬರ್, ಇದು ಇನಾಮಿ ಭೂಮಿ. ಈ ಇನಾಮಿ ಭೂಮಿ 114 ಸರ್ವೆ ನಂಬರ್ 29 ಗುಂಟೆ 29 ಎಕರೆ 34 ಗುಂಟೆ ಅಂತಕ್ಕಂಥದ್ದು. ಇದು ಇನಾಮಿ ಭೂಮಿಯಲ್ಲೂ ಸಹ ಇದರ ಮತ್ತು ಮುಜರಾಯಿ ಇಲಾಖೆ 292-380 ಸೀರಿಯಲ್ ನಂಬರ್ದಲ್ಲಿ ಮುಜರಾಯಿ ಇಲಾಖೆಯಲ್ಲೂ ಸಹ ಇದು ಮಾಳಿಂಗರಾಯ ದೇವಸ್ಥಾನ ಇದೆ. ಮತ್ತು ಇದು ಪೂಜಾರಿ ಯಾರು ಅಂತಂದರೆ ರೇವು ಪೂಜಾರಿ ಅಂತಕ್ಕಂಥದ್ದು. ಮುತ್ತಪ್ಪ ಪೂಜಾರಿ, ರೇವು ಪೂಜಾರಿ, ಅದೇ ಮಾಳಿಂಗರಾಯ, ಅದೇ ಮಾಳಿಂಗರಾಯ. ಮತ್ತು ಮುಂದೆ ನಾವು ಇನಾಮ್ ಪತ್ರಿಕೆ ಆಯಿತು, ಇವತ್ತು ಮುಜರಾಯಿ ಇಲಾಖೆ ಆಯಿತು, ಕಂದಾಯ ಇಲಾಖೆ ಆಯಿತು, ಮತ್ತು 2016ರಲ್ಲಿ ಏನು ವ್ಯಾಜ್ಯ ಆಯಿತು, ಒಂದು ಕೇಸ್ ಸಿವಿಲ್ ದಾವೆ ಮಾಡಿದ್ರು. ಯಾರು ಬೇರೆಯವ್ರ ಕಿಡಿಗೇಡಿಗಳು ಒಂದಿಬ್ಬರು ಸಿವಿಲ್ ದಾವೆಗಳನ್ನು ಮಾಡಿದರು. ಆ ಸಿವಿಲ್ ದಾವೆದ ರಿಸಲ್ಟ್ ಅಥವಾ ಆದೇಶ ಬರಲಾರ್ದೇ ಏನಂತಂದರೆ ನಮ್ಮ ಸಮುದಾಯದ ಏನು ಪೂಜಾರಿಗಳು ತಲತಲಾಂತರದಿಂದ ಏನು ಪೂಜಾರಿಗಳು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ಈ ಪೂಜಾರಿಗೆ ನಾವು ಹೊಡೆಯೋದ್ರ ಮುಖಾಂತರ, ಬಡಿಯೋದ್ರ ಮುಖಾಂತರ, ಕೊಲೆ ಬೆದರಿಕೆ ಹಾಕೋದ್ರ ಮುಖಾಂತರ ಆ ಪೂಜಾರಿ ಮಾಡ್ತಕ್ಕಂಥ ಪೂಜಾರಿಗೆ ನಾವು ಹೊರಗೆ ಹಾಕಿದ್ರು ಅಂತಕ್ಕಂಥ. ಹೊರಗೆ ಹಾಕಿದ ನಂತರ ತಹಶೀಲ್ದಾರರು ಇದು ಸಿವಿಲ್ ವ್ಯಾಜ್ಯ ಬರುವುದರಿಂದ ತಹಶೀಲ್ದಾರ ಅಂತಂದರೆ ಆ ದೇವಸ್ಥಾನವನ್ನು ತಮ್ಮ ಹ್ಯಾಂಡ್ ಓವರ್ ಮಾಡ್ಕೊಂಡ ನಂತರ ಮುಂದೆ ಏನು ಕಿಡಿಗೇಡಿಗಳು ಅದಾರೆ ಒಂದು 3-4 ಜನ, ಆ 3-4 ಜನ ಸಿವಿಲ್ ವ್ಯಾಜ್ಯ ಅಲ್ಲಿ ಹಾಕಿದ್ದಾರೆ. ಆದರೆ ಆ 3-4 ಜನ ಏನು ಮಾಡಿದ್ರು ಅಂದರೆ ತಹಶೀಲ್ದಾರರು 145 ಆ್ಯಕ್ಟ್ ಪ್ರಕಾರ ದೇವಸ್ಥಾನ ಕಬ್ಜಾ ಮಾಡ್ಕೊಂಡು ತಪ್ಪಿದೆ ಅಂತ ಹೇಳ್ತಿದ್ರೆ ಕ್ರಿಮಿನಲ್ ಕೋರ್ಟಿಗೆ ಹೋದರು. ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಏನಂತ ಹೇಳ್ದಂತಂದರೆ ಯಾರು ಪೂಜಾರಿ ಹರ ಅವರಿಗೆ ಪೂಜೆ ಕೊಡ್ರಿ ಅಂತಕ್ಕಂಥ ಆದೇಶ ಅಸ್ಪಷ್ಟವಾಗಿರೋದರಿಂದ ತಹಶೀಲ್ದಾರರು ಕರೆಕ್ಟಾಗಿ ತಿಳ್ಕೊಳ್ಳಾರ್ದೇ ಇರೋದರಿಂದ ಆವತ್ತಿನ ದಿವಸ ಪೂಜೆ ಅನ್ನೋದಂತಂದರೆ ಆ ಯಾರು ಕ್ರಿಮಿನಲ್ಗಳಾದರೆ ಅವ್ರಿಗೆ ಪೂಜಾ ತಹಶೀಲ್ದಾರ್ ಕೊಟ್ಟರು ಅಂತ. ಇದರ ವಿರುದ್ಧವಾಗಿ ನಮ್ಮ ಮಾಳಿಂಗರಾಯ ಟ್ರಸ್ಟ್ ಕಮಿಟಿದವರು ಹೈಕೋರ್ಟ್ಗೆ ಹೋದರು. ಇದು ತಪ್ಪಿದೆ, ತಲತಲಾಂತರದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ, ತಲತಲಾಂತರದಿಂದ ದೇವರ ಹೇಳಿಕೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲಿ ಬರಗಾಲಿಸಿದ್ದಾನೆ, ಅಲ್ಲಿ ಭೂತಾಳಿಸಿದ್ದಾನೆ, ಅಲ್ಲಿ ದೇವಸ್ಥಾನದಲ್ಲಿ ನಾವು ಮಾಂಸಾಹಾರವನ್ನು ತಿಂತೇವೆ, ಅಲ್ಲಿ ಅಡ್ಡ ಪಲ್ಲಕ್ಕಿಯನ್ನು ನಾವು ಮೆರವಣಿಗೆ ಮಾಡ್ತೇವೆ, ಅಲ್ಲಿ ದೇವರ ಹೇಳಿಕೆ ನಾವು ಹೇಳ್ತೇವೆ, ಅದು 114 ಸರ್ವೆ ನಂಬರ್ ನಮ್ಮದಿದೆ, ಪೂಜಾರಿಕೆ ನಾವು ಮಾಡ್ಕೊಂಡು ಬರ್ತೇವೆ ಅಂತೇಳಿ ಹೈಕೋರ್ಟ್ಗೆ ನಾವು ಅಪೀಲ್ ಮಾಡಿದಾಗ ಹೈಕೋರ್ಟ್ ಕ್ಲಿಯರಾಗಿ ಹೇಳ್ತು. ಏನು ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ತಹಶೀಲ್ದಾರರಿಗೆ ಏನಂತಂದರೆ ತಹಶೀಲ್ದಾರು ಯಾರಿಗೆ ಕೊಟ್ಟಿದ್ದಾರೆ ದೇವಸ್ಥಾನ ಅದು ಸಂಪೂರ್ಣವಾಗಿ ತಪ್ಪಿದೆ. ಅದಕ್ಕಾಗಿ ಏನದಂತಂದರೆ ಈ ದೇವಸ್ಥಾನ ತಲತಲಾಂತರದಿಂದ ಯಾರಿಗೆ ಪೂಜೆ ಮಾಡ್ಕೊಂಡು ಬಂದವ್ರೆ ಅಂಥವ್ರಿಗೆ ಕೂಡ್ರಿ ಅಂತಕ್ಕಂಥ ಆದೇಶವನ್ನು ಕ್ಲಿಯರಾಗಿ ಹೈಕೋರ್ಟ್ ಮಾಡಿದೆ. ಇದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಗಣಪತಿ ಮೆಣಜಿಗಿ, ರವಿಗೊಂಡ ಕಟ್ಟಿಮನಿ, ಮಹಾದೇವಪ್ಪ ಮುತ್ಯ, ಕುಪೇಂದ್ರ ಬರಗಾಲಿ, ರಮೇಶ್ ಕನ್ನಗೊಂಡ, ನ್ಯಾಯವಾದಿ ಮಂಜುನಾಥ್, ನಾಗೇಂದ್ರಪ್ಪ ಪೂಜಾರಿ ಇತರರಿದ್ದರು.